ಇದ್ದೀರಾ ಸುವರ್ಣ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಎಂದು ಕಾಣೆ ನೂರೆಂಟು ಬಯಕೆ, ಎಂದು ಕಾಣೆ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಎಂದು ಕಾಣೆ ನೂರೆಂಟು ಬಯಕೆ, ಎಂದು ಕಾಣೆ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಇದೇನ್ರಿ ಇವತ್ ನಿಮ್ ಮನಸ್ಸು ಉಯ್ಯಾಲೆ ಯಾಕೆ ತೂಗ್ಲಿಕ್ಕತ್ತದರ್ಲ ಅಂತ ಸಂತೋಷದ ಸುದ್ದಿ ಯಾವ್ದ್ರಿ? ಪ್ರಾಣಿ ನನಗ ಆಫೀಸ್ನಾಗ ಬೋನಸ್ ಬಂದದ, ಅದಕ್ಕ ನಿನಗೆ ಐಸ್ ಕ್ರೀಮ್ ತಿನ್ಸ್ಬೇಕಂತೇಳಿ ಹೊರ ಕರ್ಕೊಂಡ್ ಬಂದಿನಿ. ಏನ್ ಜನ್ಮಾರಿ ನಿಮ್ದು? ಯಾರಿಗಾರೆ ಬೋನಸ್ ಸಿಕ್ಕ್ರ ಶಾಶ್ವತವಾಗಿ ನೆನಪಿಟ್ಕೊಳ್ಳೋಂತ ಗಿಫ್ಟ್ ಕೊಡ್ತಾರ್ರಿ. ನೀವೇನ್ರಿ ಬಾಯಾಗ ಇಟ್ಕೊಳ ಕರ್ಗೋ ಅಂತ ಐಸ್ ಕ್ರೀಮ್ ಕೊಡಿಸ್ತಾನಂತೀರಿ? ನೋಡ, ಅನಾಯಾಸವಾಗಿ ರೊಕ್ಕ ಬಂತಂತೇಳಿ ಅವಸರ ಖರ್ಚು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಕೂಡಿಟ್ರ ಮುಂದೆ ನಮ್ಗೆ ಉಪಯೋಗ ಬರೋದು. ಬರೋಬ್ಬರಿ ಹೇಳ್ರಿ ಮೈಲಾರಪ್ಪ. ಐಸ್ ಕ್ರೀಮ್ ಬಹಳ ಕಾಸ್ಟ್ಲಿ ಆಗ್ತದ್ರಿ. 2 ರೂಪಾಯಿ ಚಿಕ್ಕಿ ಕೊಡಿಸ್ರಿ, ತಿಂದು ಬಾಯಿ ಸಿಹಿ ಮಾಡ್ಕೊತನ್ರಿ. 5 ರೂಪಾಯಿ ಖರ್ಚು ಆದ್ರಾಗ್ಲಿ ನೀ ಐಸ್ ಕ್ರೀಮ್ ತಿನ್ಬೇಕು. ಆಯ್ತ್ರಿ, ನಿಮ್ ಇಷ್ಟ ರೀ. ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಹೋಗುಣ. ಇದೇನ್ರಿ ಈಗಷ್ಟ ಐಸ್ ಕ್ರೀಮ್ ತಿನ್ನೋನು ಅಂದ್ರಿ, ಈಗ ನೋಡಿದ್ರೆ ಕುಂಡ್ರನು ಅಂತಿರಲ್ಲ. ನೋಡ ಪ್ರಾಣಿ, ಐಸ್ ಕ್ರೀಮ್ ತಿನ್ಬೇಕಂದ್ರೆ ನೆತ್ತಿ ಮೇಲೆ ರನ ಬಿಸಿಲಿರ್ಬೇಕು, ಅವಾಗ ತಿಂದ್ರನ ಮಜಾ ಸಿಗುದು. ಆಯ್ತ್ರಿ, ಬರ್ರಿ. ತಡಿಯ ಪ್ರಾಣಿ, ಬೈಕ್ ರೀ, ನೀವು ಪ್ರೀತಿ ತೋರಿಸ್ಲಿಕ್ಕತ್ತಿದ್ ನೋಡಿದ್ರೆ ನನಗಂತೂ ಬಹಳ ಖುಷಿ ಆಗ್ಲಿಕ್ಕತ್ತದರಿ. ಅಂದ್ರ ಇಷ್ಟ ದಿನ ನಾನು ನಿನಗೆ ಪ್ರೀತಿನ ತೋರ್ಸಿಲ್ಲ. ನಾ ಹೇಳಿದ್ ಹಂಗಲ್ರಿ, ನೀವು ಯಾವತ್ತೂ ಪ್ರೀತಿ ತೋರಿಸ್ತೀರಿ, ಆದ್ರೆ ಇವತ್ತ ಇಷ್ಟು ದಿನಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸ್ಲಿಕ್ಕತ್ತಿರಲ್ಲ, ಅದಕ್ಕೆ ಹೇಳಿದ್ರಿ. ಇಷ್ಟ ದಿನ ಪಗಾರ ಅಷ್ಟೇ ಬರ್ತಿತ್ತಲ್ಲ, ಇವತ್ತು ಬೋನಸ್ ಬಂದದ, ಅದಕ್ಕೆ. ಏನಾತ್ರಿ? ನಾ ಸತ್ಯ ಪ್ರಾಣಿ. ಇಲ್ರಿ, ನೀವಿನ್ನು ಬದುಕಿರಿ. ನಾ ಹೇಳಿದ ಹಂಗಲ್ಲ, ನಿನ್ನ ಕಟ್ಟಿ ಮೇಲೆ ಕೂರ್ಸಾಕ್ ಹೋಗಿ ನಮ್ಮ ಮನಿ ದೇವ್ರಿಗೆ ನಾ ಅವಮಾನ ಮಾಡಿಬಿಟ್ನಿ. ಸಿದ್ದಾರೂಢ, ಯಾಕಪ್ಪ ನನ್ನ ಕೈಯಿಂದ ಇಂತ ತಪ್ಪು ಮಾಡಿಸ್ದೆ? ಸಮಾಧಾನ ಮಾಡ್ಕೋರಿ. ನೀವೇನ್ ಫೋಟೋ ನೋಡಿ ಎತ್ತಿ ಹೋಗ್ದಿಲ್ಲಲ್ಲ, ಎತ್ತಿ ಹೋಗದ್ಮೇಲೆ ಫೋಟೋ ನೋಡಿರಿ. ಇಲ್ಲ ಪ್ರಾಣಿ, ನಾ ಹೆಂಡತಿ ವ್ಯಾಮೋಹಕ್ಕೊಳಗಾಗಿ ನಮ್ಮ ಮನಿ ದೇವ್ರಿಗೆ ಅವಮಾನ ಮಾಡೀನಿ. ನನ್ನಂತ ಪಾಪಿ ಜಗತ್ನಾಗ ಬೇರೆ ಯಾರು ಇಲ್ಲ. ನನ್ನನ್ನು ಯಾವ ದೇವರು ಕ್ಷಮಿಸಾಗಿಲ್ಲ. ಹಂಗ ಹೇಳಿ ಹೋಗ್ಬೇಡ್ರಿ, ನನಗೂ ಬಹಳ ಅಳು ಬರ್ತದರಿ. ಬರ್ಬೇಕ, ನಿನಗೂ ಒಳ ಬರ್ಬೇಕು, ನನಗೂ ಒಳ ಬರ್ಬೇಕು. ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ಟೆನ್ಷನ್ ಮಾಡ್ಕೋಬೇಡ್ರಿ, ಗೊತ್ತಿಲ್ದ ಮಾಡಿರೋದ್ರಿಂದ ಇದು ತಪ್ಪಲ್ರಿ. ನಿನ್ನ ಮಾತ್ ನಂಬ್ತೀನಿ, ಗೊತ್ತಿಲ್ದ ಮಾಡಿದ್ರೆ ತಪ್ಪಲ್ಲ. ಈಗ ಗೊತ್ತಾಗ್ಯದಲ್ಲ, ತಿರುಪತಿ ತಿಮ್ಮಪ್ಪ ಕಂಡಿದ್ದು ನಾವು ಮಾಡಿದ ತಪ್ಪಂತ ಹೇಳಕ. ಏನ್ ಮಾಡೋಣ ಅಂತೀರಿ? ಯಾರೇ ಜ್ಯೋತಿಷರಿಗೆ ಭೇಟಿಯಾಗಿ ನಾವು ಮಾಡಿದ ತಪ್ಪಿಗೆ ಏನ್ ಪ್ರಾಯಶ್ಚಿತ್ತ ಅಂತ ಕೇಳ್ತೀನಿ. ಆಯ್ತ್ರಿ, ನಿಮ್ ಮನ್ಸಿಗೆ ಸಮಾಧಾನ ಆಗೋದಿತ್ತಂದ್ರ ಹಂಗ ಮಾಡೋಣ್ರಿ. ಬರ್ರಿ ಹೋಗೋಣ. ಬಿಡ್ ಕೈ. ಯಾಕ್ರಿ? ನಿನ್ನ ಕೈ ಹಿಡಿದು ಕೂರ್ಸಾಕ್ ಹೋಗಿ ನಮ್ಮ ಮನಿ ತಿಮ್ಮಪ್ಪನ ಅವಮಾನ ಮಾಡೀನಿ. ಅದಕ್ಕ ನಮಗ ಪ್ರಾಯಶ್ಚಿತ್ತ ಆಗೋ ತನಕ ನೀನ್ ನನ್ ಮುಟ್ಟುವಂಗಿಲ್ಲ, ನಾನ್ ನಿನ್ ಮುಟ್ಟುವಂಗಿಲ್ಲ. ಈ ಕಂಡೀಷನ್ ತಾಯಿನ ಒಪ್ಪುತ್ತಾಳ. ನಡಿ ಮಗು ಮೈಲಾರಿ. ನೀವು ನನ್ನ ಕರೆದ್ರೆ? ಹೌದಪ್ಪ. ಬೇಜಾರ್ ಮಾಡ್ಕೋಬೇಡ್ರಿ ಗುರುಗಳ, ನಮ್ಗೊಂಚೂರು ಅರ್ಜೆಂಟ್ ಕೆಲಸ ಅದ, ನಿಮ್ಗೆ ಆಮೇಲೆ ಭೇಟಿ ಹಾಕಿವಿ. ಮಗು, ನಮ್ಮನ್ನ ತಾತ್ಸಾರ ಮಾಡಿ ಹೋದರೆ ಆ ಶ್ರೀ ವೆಂಕಟೇಶ್ವರ ನಿನ್ನ ಮೆಚ್ಚೋದಿಲ್ಲ. ನೀವು ಹಿಂಗ ಅಂದ್ಬಿಟ್ರೆ? ಹೌದಪ್ಪ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ, ಯಾಕಿಷ್ಟು ಅವಸರವಾಗಿ ಹೋಗ್ತಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ನ ತಡೆದ್ ನಿಲ್ಲಿಸ್ದೆ. ಅಲ್ರಿ, ನಾವ್ ಎಲ್ಲಿ ಹೊಂಟೀವಿ, ಯಾಕೆ ಹೊಂಟೀವಿ ಅನ್ನೋದು ನಮ್ ಯಜಮಾನಿಗೆ ಒಂದೊಂದ್ಸಲ ಮರ್ತ್ ಹೋಗ್ತದ. ನಿಮ್ಗೆ ಗೊತ್ತ್ರಿ? ಅದು ನಮ್ಮ ದಿವ್ಯ ದೃಷ್ಟಿಯಿಂದ. ನೀವು ಹುಲುಮಾನವರು, ನಿಮ್ಗೆ ಮರ್ತು ಹೋಗುತ್ತೆ. ನಾವು ದೇವಮಾನವರು,
ನಮ್ಗೆ ಮರ್ತ ಹೋಗಲ್ಲ. ಇರ್ಬೋದ್ ಬಿಡ್ರಿ, ಯಾಕಂದ್ರೆ ನಾವೇನಂತ ನಿಮ್ಗ್ ಗೊತ್ತಿಲ್ಲ ಅಂತಂದ್ರಾಗ ನಮ್ ಯಜಮಾನ್ರಿಗೆ ಮೈಲಾರಿ ಅಂತ ಕರೆದ್ರಲ್ಲ. ಬರೀ ನಿಮ್ ಯಜಮಾನ್ರ ಹೆಸರು ಮಾತ್ರ ಅಲ್ಲಮ್ಮ, ನಿನ್ನ ಹೆಸರು ರೇಣುಕಾ ಅಂತ, ನೀನು ಇಳಕಲ್ ಸೀರೆ ವ್ಯಾಪಾರಿ ಅಂತ, ನೀವಿಬ್ರು ಸೂಪರ್ ಜೋಡಿ ಅಂತಾನೂ ಗೊತ್ತು. ನಿಮಗ್ ಇದು ಗೊತ್ತೇ? ಹೌದಮ್ಮ, ಈಗ ನೀವಿಬ್ರು ಜ್ಯೋತಿಷಿಗಳ ಹತ್ರ ಹೋಗ್ತಿದ್ದೀರಾ ಅಂತಾನೂ ಗೊತ್ತು. ಗುರುಗಳ ನೀವು ಕರೆ ಹೇಳಿದ್ರಿ ನೋಡ್ರಿ. ಹೌದಪ್ಪ, ನಾನ್ ಹೇಳೋದೆಲ್ಲ ಸತ್ಯ. ನೀನು ನಿನ್ನ ಧರ್ಮ ಪತ್ನಿನ ಕಟ್ಟೆ ಮೇಲೆ ಕೂರಿಸೋ ಅವಸರದಲ್ಲಿ ಶ್ರೀ ವೆಂಕಟೇಶ್ವರನ ಜಾಡಿಸಿ ತಳ್ಳಿ ಅಪಮಾನ ಮಾಡಿದ್ಯಾ. ಹಂಗೆಲ್ಲ ಹೇಳ್ಬೇಡ್ರಿ, ನನ್ನ ಮನಸ್ಸಿಗೆ ನೋವಾಗ್ತದ. ತಳ್ಳಿರೋ ನಿನ್ ಮನಸ್ಸಿಗೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ತಳ್ಳಿಸ್ಕೊಂಡಿರೋ ವೆಂಕಟೇಶ್ವರನ್ಗೆ ಎಷ್ಟ್ ನೋವಾಗಿರ್ಬೇಡ. ಹಂಗನ್ಬೇಡ್ರಿ, ನಮ್ ಯಜಮಾನ್ರು ಮೊದ್ಲ ನೊಂದ್ಕೊಂಡಾರ್ರಿ, ಇನ್ನೆಷ್ಟ್ ನೊಂದ್ಕೋತಾರ್ರಿ. ಇಲ್ಲಮ್ಮ, ನಾನು ಅವ್ನ್ ಮಾಡಿದ ಪಾಪನ ಪರಿಹಾರ ಮಾಡ್ಕೊಳ್ಳಿ ಅಂತ ಈ ಮಾತು ಹೇಳಿದೆ. ಹೆಂಗ ಮಾಡ್ಕೋಬೇಕಂತ ಹೇಳ್ರಿ ಗುರುಗಳ. ಸಿದ್ಧಾರೂಢರ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಪಾಪ ಪರಿಹಾರ ಮಾಡ್ಕೋತೀನ್ರಿ. ಬೇಡಪ್ಪ, ದೇವ್ರು ಕರುಣಾಮಯಿ, ಖಡ್ಗ ಅಲ್ಲ. ಬೆಲೆ ಬಾಳದೆ ಇರೋ ಈ ನಿನ್ ಪ್ರಾಣ ತಗೊಂಡು ಆ ತಿಮ್ಮಪ್ಪ ಏನ್ ಮಾಡ್ಕೋತಾನೆ? ಅವನು ಬೇಕಾಗಿರೋದು ನಿನ್ ಪ್ರಾಣ ಅಲ್ಲ, ಪೂಜೆ. ಅಷ್ಟೇ ಹೆಂಗ್ ಪೂಜೆ ಮಾಡ್ಬೇಕಂತ ಹೇಳ್ರಿ, ನೀವ್ ಹೇಳ್ದಂಗ್ ಮಾಡ್ತೀನಿ. ಒಂದು ಮಂಡಲ ಅಂದ್ರೆ 48 ದಿನ ಹಗಲು ರಾತ್ರಿ ಹರಿನಾಮ ಸ್ಮರಣೆ ಮಾಡು, ಆಗ ನಿನ್ನ ಅವನು ಕ್ಷಮಿಸ್ತಾನೆ. ಆತ್ರಿ, ಈ 48 ದಿನ ನನ್ನನ್ನು ನಾ ಮರ್ತರು ಆ ಹರಿನಾಮ ಸ್ಮರಣೆ ಮರೆಯಾಗಿಲ್ರಿ. ನೀನ್ ಮರೆಯಕ್ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಈ 48 ದಿನ ಆ ತಿಮ್ಮಪ್ಪ ಸದಾ ನಿನ್ ಕಣ್ಮುಂದೆನೆ ಇರ್ತಾನೆ. ಹೌದು, ಆದ್ರೆ ನಿಜ ರೂಪದಲ್ಲ. ಮತ್ತೆ ನಿನ್ನ ಸ್ನೇಹಿತನಾಗಿ, ನಿನ್ನ ಆಪ್ತ ಮಿತ್ರನಾಗಿ, ನಿನ್ನ ಜೀವದ ಗೆಳೆಯನಾಗಿ ಸದಾ ನಿನ್ ಜೊತೆನೆ ಇರ್ತಾನೆ. ಆದ್ರೆ ಒಂದು ವಿಷಯ, ಏನ್ ಹೇಳ್ರಿ? ಆ ಹರಿ ನಿನ್ನ ಸ್ನೇಹಿತ ಆಗಿರೋದ್ರಿಂದ ಇವನೇನ್ ನನ್ನ ಸ್ನೇಹಿತ ಬಿಡು ಅಂತ ತುಚ್ಛವಾಗಿ ಕಾಣ್ಬೇಡ, ಹೀಯಾಳಿಸ್ಬೇಡ. ಹಾಗೇನಾದ್ರೂ ಮಾಡಿದ್ರೆ ಈಗಿರೋ ಪಾಪ ಅದರ 10ರಷ್ಟು ಜಾಸ್ತಿಯಾಗಿ ನಿನ್ನ ಸುತ್ತಕೊಳ್ಳುತ್ತೆ. ಆ ವೆಂಕಟೇಶ್ವರನ ಶಾಪಕ್ಕೆ ನೀನು ಗುರಿಯಾಗ್ತೀಯ. ಹಂಗೇನ್ ಆಗುದಿಲ್ರಿ ಗುರುಗಳ, ನೋಡ್ತೀರಿ ಆ ನಮ್ಮ ಅಪ್ಪ ವೆಂಕಟೇಶ್ವರನ ಮನಸ್ಸಿಗೆ ಸಂತೋಷ ಆಗುವಂಗ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೇನ್ರಿ. ಆಯ್ತು, ಒಳ್ಳೇದಾಗ್ಲಿ. ಆ ವೆಂಕಟೇಶ್ವರನ ಆಶೀರ್ವಾದದ ಜೊತೆ ನನ್ನ ಆಶೀರ್ವಾದನು ಸದಾ ನಿನ್ನ ಮೇಲೆ ಇರುತ್ತದೆ. ಓಂ ನಮೋ ಶ್ರೀ ಸಚ್ಚಿದಾನಂದ. ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಸ್ನೇಹಿತನಿಗೆ ನನ್ನ ಬಾಯಿಂದ ಕೆಟ್ಟ ಪದ ಬರ್ದಿರಂಗ್ ನೋಡ್ಕೊಳಪ್ಪ. ಅಲ್ರಿ, ಅವ್ರು ಪ್ರಾಣ ಸ್ನೇಹಿತನ್ ಚಲೋ ತಂಗ್ ನೋಡ್ಕೊಂಡ್ ಶ್ರೀಹರಿ ಅವನ್ ರೂಪದಾಗ ಬರ್ತಾನಂತ ಹೇಳಿದ್ರು. ನೀವು ನನ್ನ ಪ್ರಾಣ ಸ್ನೇಹಿತಂಗ ನನ್ನ ಬಾಯಿಂದ ಕೆಟ್ಟ ಪದ ಬರ್ದೇ ನೋಡ್ಕೊಪ್ಪ ಅಂತ ಕೇಳ್ಕೊಳಿಕತ್ತೀರಿ. ಇಷ್ಟಕ್ಕೂ ಯಾರು ಪೂಜೆ ಮಾಡ್ತೀರಿ? ಇನ್ಯಾರ ದಡ್ಡಿ, ನನ್ನ ಪ್ರಾಣ ಸ್ನೇಹಿತ ಮಂಗಳೂರು ಮೀನನಾಥ. ಕಣ್ಣ ನೀರಲಿ ನಿನ್ನ ಪಾದವ ತೊಳೆಯುವೆ ಗುರುವೇ, ಭಕ್ತಿಯೆಂಬ ಹೃದಯ ಪುಷ್ಪದೆ ಅರ್ಚಿಸುವೆ ಪ್ರಭುವೇ. ಕಣ್ಣ ನೀರಲಿ ನಿನ್ನ ಪಾದವ ತೊಳೆಯುವೆ ಗುರುವೇ, ಭಕ್ತಿಯೆಂಬ ಹೃದಯ ಪುಷ್ಪದೆ ಅರ್ಚಿಸುವೆ ಪ್ರಭುವೇ. ಪಾಪದ ಹೊರೆ ಹೊತ್ತು ಬಂದೆ ನಿನ್ನ ಸನ್ನಿಧಿಗೆ, ಪಾಪದ ಹೊರೆ ಹೊತ್ತು ಬಂದೆ ನಿನ್ನ ಸನ್ನಿಧಿಗೆ. ಮೊರೆ ಕೇಳಿ ಕರುಣೆ ತೋರು ಭಾಗ್ಯದ ನಿಧಿಯೇ, ಸೌಭಾಗ್ಯದ ನಿಧಿಯೇ. ಮರ್ಗುಳಿ, ಏನೋ ಬಂದಿದೆ ನಿನ್ಗೆ? ಹೋಗಿ ಹೋಗಿ ಈ ಮನೆಯಾಳನ್ ಪಾದ ಪೂಜೆ ಯಾಕೋ ಮಾಡ್ತಿದ್ದೀಯಾ? ನಾನು ಮನೆ ಆಳಲ್ಲ, ಉಗಿರಿ ಮಾರಿಗೆ. ಉಗಿಯೋಣ ಅಂದ್ರೆ ನೀನೇ ಅವನ ಪಾದ ಪೂಜೆ ಮಾಡ್ತಿದ್ಯಲ್ಲೋ. ನಾ ಹೇಳಿದ್ದು ನಿಮ್ಮ ಮಾರಿಗ್ರಿ. ನಾನ್ ವೆಜಿಟಬಲ್ ಫ್ರೂಟ್ ಮಾತಾಡ್ತೀಯೋ? ಕನ್ನಡ ಲ್ಯಾಂಗ್ವೇಜ್ ಅಂತ್ರಿ. ನೀನೇನವ ಒಳ್ಳೆ ನಿನ್ ಗಂಡನ ತರನೇ ಮಾತಾಡ್ತೀಯ. ಮಾತಾಡ್ದ ವಿಧಿ ಇಲ್ರಿ. ಏನವ ಆಗಿದೆ ನಿನ್ ಗಂಡನ್ಗೆ? ರೀ ಇವ್ರ ಎಂಪಿ ಕಣೋ. ಮದಪ್ಪಿ ಬಿಡ್ರಿ, ಸುಮ್ನೆ ನಿಂತ್ಕೊಂಡು ಪೂಜೆ ನೋಡೋದಾತು ನೋಡ್ರಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಏನ್ರಿ ಮಾಲಾರತ್ನವ್ರ, ಈ ಒಟಾರದ OWNERಗೆ ಮನೆ ಬಿಟ್ಟು ಹೋಗಂತೀರಿ? ಒಟ್ಟಾರ್ದ ಓನರ್ಗೆ ಮನೆ ಬಿಟ್ಟು ಹೋಗುವಂತೀಯ ಅಂತಿದ್ದಾನೆ. ನನ್ನ ತಲೆ ಕೆಟ್ಟ ಓನರ್ ಅಷ್ಟಲ್ಲ, ನಿನ್ನು ಬಿಡುದಿಲ್ಲ. ಮತ್ತಿನಲ್ಲಿ ನನ್ನ ದೇವ್ರಿಗೆ ಅವಮಾನ ಮಾಡ್ತಿ. ಈ ನಾಟನ ನಿನ್ ದೇವ್ರೆ? ಹೌದ್ಲಿ, ಇವರು ನನ್ನ ಪಾಲಿನ ಪರಮಾತ್ಮ, ನಾನು ಪಾಪಾತ್ಮ. ನೀನು ಬರೀ ಪಾಪಾತ್ಮ ಅಲ್ಲ ಕಣೋ, ಮೂಢಾತ್ಮ. ಏ ಮಿಸ್ಟರ್ MP,
ನನ್ನ ದೇವ್ರ ಬಗ್ಗೆ ಹಿಂಗೆಲ್ಲ ಮಾತಾಡೋದಾದ್ರ ಮನೆ ಬಿಟ್ಟು ಹೊರಗೆ ನಡ್ರಿ. ಯಾರನ್ನ ಮನೆ ಬಿಟ್ಟು ಹೋಗಿ ಅಂತಿದ್ದೀರಾ ಮೈಲಾರಪ್ಪನವ್ರೆ? ನೋಡ್ತೇನೋ ನಿನ್ನ ಪರಮಾತ್ಮನ ಹುಡುಗಿ ನೋಡಿದ ಕೂಡಲೇ ಪಾದ ಪೂಜೆಗೆ ಅಂತ ಇಟ್ಟಿದ್ದ ತಟ್ಟೆ ಮೇಲೆ ತಗ ಅಂತ ಕುಣಿತಿದ್ದಾನೆ. ಅದೆಲ್ಲ ದೇವ್ರ ಇಚ್ಛೆ ರೀ. ಕೊಡವನು ಇವನ, ತಗೊಳವನು ಇವನ. ಅವ ಕೊಟ್ಟ ಹುಡುಗಿನ ಅವ ತಗೊಳದ್ರಾಗ ಏನ್ ತಪ್ಪದ? ಸರಿಯಾಗಿ ಹೇಳಿದೆ ಭಕ್ತ. ಧನ್ಯವಾದ ಹರಿ ಸಿದ್ಧಾರೂಢ. ನಿಮ್ಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ಇವ್ರು ಯಾವ ಸೀಮೆ ಹೊರೀರಿ? ಏ ಗುಳ್ಳವ್ವ, ನನಗೇನ್ ಬೇಕಾದ್ರನ್ನ, ಆದ್ರ ನನ್ನ ಪರಮಾತ್ಮಗೆ ಏನು ಅನ್ನಬೇಡ. ಈಗ ಶಿವಯ್ಯನ್ FIR ಮಾತೋರಿ ಈಗ ಕನ್ಫರ್ಮ್ ಆಯ್ತು ಅಂತಿದ್ದಾನೆ. ಏನಂತ? ನಿಮ್ ಕರೆನ ತಲೆ ಕೆಟ್ಟದಂತ. ಏನು ಮುಕುಂದ, ಮಾತಿಗೆ ನಮ್ಮ ಯಜಮಾನ ತಲೆ ಕೆಟ್ಟದ ಅಂತೆ. ಮತ್ತಿನ್ನೇನಕ್ಕ ನಿಮ್ ಯಜಮಾನ್ರು ಆಡ್ತಿರೋ ಮಾತು ಸರಿಯಾಗಿದ್ಯಾ? ಹೇಳಿಕ್ಕಾಗೋದಿಲ್ಲ, ಆದ್ರೆ ನಮ್ಮ ಯಜಮಾನ್ರ ಸಂಬಂಧ ಹಿಂಗೆ ನಡ್ಕೋಬೇಕಾಗ್ಯದ. ಅದೇ ಯಾಕೆ ನಡ್ಕೋಬೇಕಾಯ್ತು ಅಂತ ಅದನ್ನೆಲ್ಲ ಹೇಳ್ಕೊತ ಕೂರ್ಲಿಕ್ಕೆ ಆಗುದಿಲ್ರಿ. ನನ್ನ ದೇವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ, ಹೇಳ್ರಿ ನೀವು ದೇವ್ರನ? ನಾನು ಯಾವತ್ತೂ ಪ್ರಶ್ನೆ ಮಾಡುದಿಲ್ಲ. ನೋಡ್ರಿ, ಕೇಳಿಸ್ಕೊಡ್ರಿ, ಇದಕ್ಕ ಹೇಳುದು ದೇವ್ರು ದೇವ್ರ ಅಂತ. ಈ ಮನೆಹಾರ ನಿಮ್ಗೇನೋ ಮೋಡಿ ಮಾಡಿದ್ದಾನೆ ಬಿಡು. ಈ ಆಹಾರ ನನ್ನಿಂದ ಸಹಿಸೋದಕ್ಕಾಗುದಿಲ್ಲ. ಜಾಸ್ತಿ ಕೂಗಾಡ್ಬೇಡ ಕಣೋ, ನಿನಗ್ BP ಬಂದ್ಬಿಡುತ್ತೆ. BP ಅಲ್ಲ ಕಣಯ್ಯ, MP. ಒದಪಿ ಬಿಡ್ರಿ, ನನ್ನ ರೊಚ್ಚಿಗೆ ಎಬ್ಸ್ಲಿಕ್ಕೆ ಹೋಗ್ಬೇಡ್ರಿ. ಮರ್ಯಾದೆಯಿಂದ ನಿಂತ್ಕೊಂಡು ಪೂಜೆ ನೋಡುದಾತು ನೋಡ್ರಿ. ಇಲ್ಲ ಅಂದ್ರೆ ಪಾದ ಪೂಜೆ ನಡಿಬೇಕಾದ ಜಾಗದಾಗ ನಿಮ್ಮ ಅಂತ್ಯ ಸಂಸ್ಕಾರ ಮಾಡ್ಬಿಡ್ತೀವಿ. ಮಗು ಮೈಲಾರಿ, ಯಾವ್ಲೇವ ಎಷ್ಟೊತ್ನಾಗ ಬಂದು ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನಿದು? ಈ ನಿನ್ನ ಆರಾಧ್ಯ ದೈವ ಶ್ರೀನಿವಾಸನಿಗೆ ಭಕ್ತನಿಂದ ಅವಮಾನವೇ? ಶ್ರೀಹರಿ, ನಾ ಮತ್ತೊಂದು ತಪ್ಪು ಮಾಡಿಬಿಟ್ನ, ನನ್ನನ್ನ ಕ್ಷಮಿಸ್ಬಿಡಪ್ಪ. ನನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರಬಾರ್ದು. ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡು. ಅಂದರೆ ಈ ನಿನ್ನ ಶ್ರೀನಿವಾಸ ಕೊಲೆಗಾರನಾಗ್ಬೇಕೆ? ಬೇಡ ಶ್ರೀಹರಿ, ನೀನು ಕೊಲೆಗಾರ ಆಗೋದು ಬೇಡ. ನಾ ಮಾಡಿರೋ ತಪ್ಪಿಗೆ ನೀ ಯಾವ ಶಿಕ್ಷೆ ಕೊಟ್ಟು ಸಂತೋಷದಿಂದ ಅನುಭವಿಸ್ತೀನಿ. ಶಿಕ್ಷೆ? ನೀನು ಮಾಡಿರುವ ತಪ್ಪಿಗೆ ನಾನು ಕೊಡ್ತಿರುವ ಶಿಕ್ಷೆ ಏನು ಗೊತ್ತಾ? ನಿನ್ನ ಕೈಯಾರೆ ಇವತ್ತು ನನಗೆ ಕೈ ತುತ್ತು ತಿನ್ನಿಸಬೇಕು. ನನಗೆ ತುಂಬಾ ಹಸಿವಾಗ್ತಾ ಇದೆ. ಶ್ರೀಹರಿ, ಲೋಕೋದ್ಧಾರಕ, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡೋ ಪ್ರಭು ನೀನು. ನಿನಗೆ ಹಸುವಾಗೈತ್ಯಾ? ಹೌದು ಭಕ್ತ, ನಿನ್ನ ಕೈ ತುತ್ತು ತಿನ್ಬೇಕೆನ್ನುವ ಹಂಬಲದಿಂದ ಬಂದಿದ್ದೇನೆ. ನನ್ನ ಆಸೆಯನ್ನ ನೆರವೇರಿಸ್ತೀಯಾ? ಯಪ್ಪ ವೆಂಕಪ್ಪ, 2 ನಿಮಿಷ ಇರಪ್ಪ, ಊಟ ತಗೊಂಡ್ಬರ್ತೀನಿ. ತಿಮ್ಮಪ್ಪ ತಗೋಯಪ್ಪ. ತಂದೆ ಎಲ್ಲಿ ಹೋದ್ಯಪ್ಪ? ಇಲ್ಲಿ ಬಂದು ಕುಂತೀಯ? ಶ್ರೀನಿವಾಸ, ಊಟ ಮಾಡಪ್ಪ. ಭಕ್ತ ಮೈಲಾರಿ, ವೆಂಕಪ್ಪ, ನನ್ನದು ಇನ್ನೊಂದು ಕೋರಿಕೆ. ಹೇಳು ತಂದೆ. ನಾನು ನಿನಗೆ ಕೈ ತುತ್ತು ತಿನ್ನಿಸ್ತೀನಿ, ಬೇಡ ಅನ್ಬಾರ್ದು. ಶ್ರೀಹರಿ, ನೀನು ನನ್ನ ಕೈ ತುತ್ತು ತಿನ್ನಿಸ್ತೀಯ? ಬ್ಯಾಡ ಅಂದು ನಾ ಯಾವ ನರಕಕ್ಕೆ ಹೋಗ್ಲಪ್ಪ. ತಗೋ ತಿನ್ಸು. ಭಕ್ತ ಮೈಲಾರಿ, ಯಾಕೆ ನಿನ್ ಕಣ್ಣಲ್ಲಿ ನೀರು? ಕಣ್ಣೀರು? ಈ ಶ್ರೀನಿವಾಸನ ಮುಂದೆನೂ ಕಾಮಿಡಿನ? ತಪ್ಪು ತಿಳಿಬೇಡ ಪ್ರಭು, ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನೀನು ತಿನ್ನಿಸ್ಲಿಕ್ಕತ್ತಿರೋ ಒಂದೊಂದು ತುತ್ತು ನನ್ನ ಹೆಂಡತಿ ಮಾಡಿರೋ ಖಾರ ಪಲಾವು, ಕೇಸರಿ ಬಾತ್ ಅನಿಸ್ಲಿಕ್ಕತ್ತದ. ಭಾವುಕನಾಗ್ಬೇಡಪ್ಪ, ನನಗೂ ಅಷ್ಟೇ. ನಿನ್ನ ಕೈ ತುತ್ತು ತಿಂತ ಇದ್ರೆ ತುಂಬಾ ಆನಂದವಾಗ್ತಿದೆ. ಇನ್ನು ಭಕ್ತ, ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಶ್ರೀನಿವಾಸ, ನನ್ನದೊಂದು ಕೋರಿಕೆ. ಹೇಳು ಭಕ್ತ. ಇವತ್ತು ರಾತ್ರಿ ನೀವು ನನ್ನ ಜೊತೆನೇ ಇರಬೇಕು. ಅಷ್ಟೇ ತಾನೆ? ಸರಿಯಪ್ಪ, ಇವತ್ತು ರಾತ್ರಿ ನಾನು ನಿನ್ ಜೊತೆನೆ ಮಲಗ್ತೀನಿ. ಬಾಲಾಜಿ, ಬಾಲಾಜಿ, ಕೇಳಿದ ತಕ್ಷಣ ನನ್ನ ಬೇಡಿಕೆಯನ್ನ ಈಡೇರಿಸ್ಬಿಟ್ಟಿಯಪ್ಪ. ಇರು ಬಂದೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆ ನಿವುದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ನನ್ನ ಶ್ರೀಹರಿ ಎಲ್ಲಿದಾನ? ಶ್ರೀಹರಿ, 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 ಎಲ್ಲಿದೆಯಾ ತಂದೆ? ಶ್ರೀಹರಿ, 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 ಶ್ರೀಹರಿ. ಅಯ್ಯ ನಿನ್ನ ಸುಡ್ಲಿ. ಶ್ರೀಹರಿ, ಬಾಲಾಜಿ, ಶ್ರೀನಿವಾಸ, ವೆಂಕಪ್ಪ ಅವರೆಲ್ಲ ನಮ್ಮನೆಗೆ ಯಾಕೆ ಬರ್ತಾರ್ರಿ? ಯಾಕೆ ಬರ್ತಾರಂತ ಕೇಳ್ತಿಯಲ್ಲ ಹುಚ್ಚಿ? ಅವು ಇಡೀ ರಾತ್ರಿ ನಮ್ಮ ಮನೆಯಾಗ ಇದ್ರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನಾಯ್ತವ ರೇಣುಕ? ಎಂಪಿ ಅವರ ನಮ್ಮ ಯಜಮಾನ್ರಿಗೆ ಹುಚ್ಚ ಹಿಡ್ದದ್ರಿ. ಓಯ್ ಎಂತಾಗಿದೆ ಅಂತ ಸರಿಯಾಗಿ ಬಗಲ. ಏ ತಂಗ್ಯವ್ವ, ಈಕಿನೇನು ಕೇಳ್ತಿ? ನಾ ಹೇಳ್ತೀನಿ. ಇಷ್ಟ ಬಾಲಾಜಿ ಅವರು ನಿಮ್ಮನೆಗೆ ಬಂದಿದ್ರ? ಹೌದ. ನಿಮ್ಮ ಕೈಯಾರ ಊಟ ಮಾಡಿದ್ರ? ಹೌದ. ಇಲ್ಲೇ ಈ ಜಾಗದಾಗ ಕೂರ್ಸಿ ನಾ ಅವ್ರಿಗೆ ಊಟ ಮಾಡಿಸಿನಿ. ಹಾಡಾಡಿದ್ಕೂಲೆ ನಿದ್ದೆ ಮಾಡಿದರೆ? ಹೌದಾ? ಈ ದೀವಾನನ ಅಡ್ಡಡ್ಡ ಹಾಕಿ ಇದನ್ನ ಹೂವಿನ ಹಾಸಿಗೆ ಮಾಡಿ ಅವ್ರನ್ನ ಇದ್ರ ಮ್ಯಾಲ ಕೂರ್ಸಿ ಹಾಡ್ ಹಾಡ್ತಾ ಮಲಗಿಸಿ. ಈಗ ಎಲ್ಲಿಗೆ ಹೋದ್ರು? ಅದ ಗೊತ್ತಾಗವಲ್ತ್ರಿ. ಓ ಲಾಟೀನು, ನಿನ್ನ ಮಾತನ್ನು ಯಾರು ನಂಬದಿದ್ದರೆ ಚಂಡಿ ಬೈ. ನಾನು ನಂಬ್ತೇನ. ಈಗ ನಿನಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗ್ಲಿಲ್ಲ, ಹೋಗಿ ಮಲಗ. ಶ್ರೀನಿವಾಸ, ಶ್ರೀಹರಿ, ನೀ ಬೇರೆ ಅಲ್ಲ, ನನ್ನ ಶ್ರೀನಿವಾಸ ಬೇರೆ ಅಲ್ಲ. ನೀರೇ ನನ್ನ ಮಾತು ನಂಬಪ್ಪ. ಹೋಗಿ ಹೋಗಿ ಅಂತ ಟುಬಾಕೋರ್ನ ಶ್ರೀನಿವಾಸನ್ ಹೋಲಿಸ್ತೀಯಲ್ಲೋ. ಶ್ರೀ ಟೋಪಿ ಅವರ ಟೋಪಿ ಹಾಕಿಸ್ಕೋತಾರು ನೀನು ಕಣಯ್ಯ. ನಾನೆಂಪಿ ಮದಪ್ಪೇ ಬಿಡ್ರಿ. ನನ್ನ ಶ್ರೀಹರಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನ್ನ ಪಿತ್ತ ನೆತ್ತಿಗೆ ಇರ್ತದ.
ರೀ ಸರ್ವನಾಮ ಮನುಷ್ಯರು ಹೇಳ್ತಾರ ದೇವ್ರ ಕರನ್ರಿ. ಏ ನಿರ್ನಾಮ, ನೀ ಪ್ರಾಣಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಪ್ರಭು ದೇವ್ರೆ. ತಿಂಗೋಕ ಆದಷ್ಟು ಬೇಗ ನಿಮ್ ಯಜಮಾನ್ರ ಟ್ರೀಟ್ಮೆಂಟ್ ಕೊಡ್ಸು. ಯವ್ವಾ ಚಂದಾಕಿನಿ, ನೀವ್ ಆಡೋದನ್ನೆಲ್ಲ ನೋಡಿ ನೊಂದಿರೋದು ನಿಮ್ಮಿಕಿನ. ನಾನು ಡಾಕ್ಟರ್ ಮಂದಾಕಿನಿ. ಮೊದಕ್ಕಿನಿ ಬಿಡವ, ನನಗೆ ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಇನ್ನೇನು ಆಗ್ಬೇಕು? ನೀವು ಹುಚ್ಚುಚ್ಚಾಗಿ ಆಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ನಿನ್ಗೆ ಹುಚ್ಚಿಡ್ದಿದೆ ಅಂತ? ಹೌದಾ? ಹಂಗಾರ ಕಲ್ ತಗೊಂಡ್ ತಲೆಗೆ ಹೊಡೆದ್ಬಿಡ್ಲೆ? ಹಾಗೇನಾದ್ರು ಮಾಡ್ಬಿಟ್ಟಿಯ ಕಣ ಅಯೋಗ್ಯ, ನನಗಿನ್ನೂ ಮದುವೆ ಆಗಿಲ್ಲ. ನಿಮ್ಮ ಮದುವೆ ಆಗೋದು ತಗೋರಿ. ಅಲ್ರಿ, ಶ್ರೀನಿವಾಸನ ಕಲ್ಯಾಣೋತ್ಸವ ಮಾಡಿದ್ರ ಕಂಕನ ಭಾಗ್ಯ ಕೂಡಿ ಬರ್ತದ. ಅಂತಾದ್ರಾಗ ನೀವು ನಾನು ಶ್ರೀನಿವಾಸಕ್ಕೆ ಬೈತಿರಲ್ಲ, ನಿಮಗ್ ಮದುವೆ ಆಕೈತ್ಯಾ? ನಾನ್ ವೆಜಿಟಬಲ್ ಫ್ರೂಟ್ ಅದೇನ್ ನಾನ್ ವೆಜ್ ಅಂತ ಮಾತಾಡ್ತೀವೋ? ನಾವೆಲ್ಲ ದೇವ್ರಿಗೆ ಬೈದೆ. ನಾನ್ ಬೈದಿದ್ದು ಈ ಮನೆ ಹಾಳು ಮೀನಾತನಿಗೆ. ಏ ಇವ್ರೀ ಹರಿ, ಮೊದಲು ಅವನ ಹರಿರಿ. ಅರ್ಕೊಂಡೆ ಕೂಡ ಮಾತಾಡ್ತಿರೋದು. ಹೋಗಿ ಹೋಗಿ ಈ ಮನೆ ಹಾಡನ್ನ ಶ್ರೀನಿವಾಸನ್ ಓಡಿಸ್ತೀಯಲ್ಲ, ಸರಿನೇನು? ಶಾಂತಂ ಪಾಪಂ ಶಾಂತಂ ಪಾಪಂ. ನೋಡಿದ್ರ್ಯಾ ಶ್ರೀಹರಿ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ಭಗವಂತ, ತಿಳಿದೇ ಮಾತಾಡುವ ಮೂರ್ಖರ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಅವರು ಮಾಡಿರೋ ತಪ್ಪಿಗೆ ನಾನ್ ನಿಮ್ಮ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತೀನಿ. ಅವರು ತಪ್ಪನ್ನ ಮನ್ನಿಸಿ ಬಿಡುತ್ತಂತೆ. ನೀವ್ಯಾಕ್ರಿ ಹೋಗಿ ಹೋಗಿ ಆ ಮೀನಾಥವ್ರ ಕಾಲ್ ಹಿಡಿಲಿಕತ್ತೀರಿ? ನಿನಗೆ ಎಷ್ಟು ಸಲ ಹೇಳಿನಿ ನನ್ನ ಪರಮಾತ್ಮನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಂತ. ಮಾತಾಡಿದು ಈ ದೇವರಿಗಿಂತ ಮೊದಲು ನನಗೆ ಸಿಟ್ಟು ಬರ್ತದ. ಮೈಲಾರಿ, ಅಪ್ಪಾಜಿ, ಅವರ ಮಾತಿಗೆ ನೀನು ತಲೆ ಕೆಡಿಸಿಕೊಳ್ಬೇಡ. ನೀನು ನನ್ನನ್ನು ನಂಬ್ತಿಯಲ್ಲ. ಹೇಳದ್ದಲ್ಲ ತಂದೆ, ಈ ದೇಹದಲ್ಲಿ ಉಸಿರಾಡ್ತಿರೋದೇ ನಿನ್ನ ಸಲುವಾಗಿ. ಹಾಗಾದ್ರೆ ಬಾ, ನಾವು ಮಾತಾಡಿಕೊಂಡು ಆಫೀಸಿಗೆ ಹೋಗುವ. ನಿನ್ನ ಇಚ್ಛೆಯಂತೆ ಆಗಲಿ ತಂದೆ. ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಬಲೆ ಮಾದೇಶ್ವರ, ನಮ್ಮ ಮೈಲಾರಿ ಯಾಕಪ್ಪ ಹೀಗಾದ? ಸಂಜೆ ಬಂದ್ಮೇಲೆ ಅವ್ರನ್ನೇ ಕೂರಿಸ್ಕೊಂಡು ಡೀಟೇಲ್ಸ್ ಕೇಳಿ. ನನ್ನ ಶ್ರೀಹರಿ ಒಟ್ಟಿಗೆ ಹೋಗುನು ಅರ್ಬಿ ಬದಲಾಯಿಸ್ಕೊಂಬ ಅಂತ ಹೇಳಿದ್ರು. ಎಲ್ಲಿ ಹೋದ್ರು? ಇವ್ರ ನಿಂತ್ಕೊಳ್ರಿ, ನನ್ನ ಹರಿ ನೋಡ್ರೇನ್ರಿ? ಹರಿ ನೋಡ್ದೆ, ಹರಿ ನೋಡ್ಲಿಲ್ಲ. ಏನ್ರಿ ನನ್ನ ಹರಿ ಬಗ್ಗೆ ಅಷ್ಟೊಂದು ತಾತ್ಸಾರವಾಗಿ ಮಾತಾಡ್ತೀರಿ? ಯಾರ್ರಿ ಅವ್ರು? ಅವ್ರೇನ್ ದುಡ್ಡು ಹೀರೋನ? ಅವ್ರು ನನಗಷ್ಟೇ ಹೀರೋ ಅಲ್ಲ, ಇಡೀ ಪ್ರಪಂಚಕ್ಕೆ ಹೀರೋ. ಯಾರ್ರಿ ಅವರು? ಶ್ರೀಹರಿ, ಶ್ರೀನಿವಾಸ, ಲೋಕೋದ್ಧಾರಕ ಬಾಲಾಜಿ. ಓ, ಅವ್ರ ಬಗ್ಗೆ ಹೇಳ್ತೀರಾ? ಅಣ್ಣವ್ರ ತರ ಎಲ್ಲಿ ಮರೆಯದೆ ಅನ್ಕೊಂಡು ಹೋಗಿ ಸಿಗ್ತಾರ. ಥ್ಯಾಂಕ್ಸ್ ರೀ, ಐಡಿಯಾ ಕೊಟ್ಟಿದ್ದೆ. ಒಳ್ಳೆ ಹುಚ್ಚಿನ ಸವಾಸ ಆಯ್ತು. ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ. ಶ್ರೀಹರಿ, ವೆಂಕಟೇಶ, ಬಾಲಾಜಿ, ನನ್ನ ಪುಣ್ಯ ಒಂಟಿಯಾಗ್ಬಿಟ್ಟು ಎಲ್ಲಿ ಹೋಗಿದ್ದೆ ತಂದೆ? ನಿನ್ನ ಸಹವಾಸವೇ ಬೇಡ ಅಂತ. ಯಾಕಪ್ಪ ಹೀಗ್ ಮಾತಾಡ್ತೀಯ? ಹಗಲು ರಾತ್ರಿ ನಿನ್ನ ಧ್ಯಾನನೇ ಮಾಡ್ತಾ ಇದ್ದೀನಿ, ಅದು ತಪ್ಪ? ಬಜಿ ಧ್ಯಾನ ಮಾಡಿದ್ರೆ ಎಂತ ಲಾಭ ಉಂಟ ತೆಪ್ಪು? ತಪ್ಪು ತಪ್ಪು ತಪ್ಪು. ದೇವರ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ಹೇಳು ತಂದೆ, ನನ್ನಿಂದ ಏನು ಸೇವೆ ಆಗ್ಬೇಕು? ಒಂದು ಅರ್ಜೆಂಟ್ 10,000 ರೂಪಾಯಿ ಸಾಲ ಬೇಕಿತ್ತು, ಕೊಡ್ತೀಯಾ? ದೇವರಿಗೆ ಯಾಕಪ್ಪ ಸಾಲ? ಆಗ ನೋಡಿದ್ಯಾ, ಮಾತೆತ್ತಿದ್ರೆ ದಾರಿಯ ತುಂಬಾ ವಿಠಲ ರಂಗ ಅಂತ ಡ್ಯಾನ್ಸ್ ಮಾಡ್ತೀಯ, ದುಡ್ಡು ಕೇಳಿದ್ರೆ ಈ ನಮ್ಮನೆ ಮಾತಾಡ್ತೀಯ. ತಂದೆ, ನಾನ್ ಹೇಳಿದ್ದು ಸಾಲ ಕೊಡೋದಿಲ್ಲ ಅಂತಲ್ಲ, ದೇವರಿಗೆ ಯಾಕೆ ಸಾಲ ಅಂತ ಕೇಳಿದೆ. ವೆಂಕಟೇಶ್ವರ ಇರುವುದೇ ಸಾಲದಲ್ಲಿ ಅಲ್ವಣ? ತಪ್ಪಾಯ್ತು ತಂದೆ. ತಗೊಳ್ಳಿ 10,000. ಕೊರಗಜ್ಜ